ಆಸ್ತಿ ವಿವಾದ ಕಾಂಗ್ರೆಸ್ ವಿರುದ್ಧ ಈಗ ಟ್ವೀಟಾಸ್ತ್ರವನ್ನ ಪ್ರಯೋಗ ಮಾಡಿರೋದು ಬಿಜೆಪಿ. ಓಲೈಕೆ ರಾಜಕಾರಣ ಮಾಡ್ತಿದೆ ಅಂತೇಳಿ ಕೇಸರಿ ಪಡೆ ಆಕ್ರೋಶವನ್ನ ಹೊರಹಾಕಿದೆ. ಮತ್ತೆ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಇದು. ಕರುನಾಡಲ್ಲಿ ಮತ್ತೆ ಭುಗಿಲೆದ್ದಿದೆ ವಕ್ಫ್ ಆಸ್ತಿಯ ವಿವಾದ. ಈಗ ರೈತರಲ್ಲಿ ಆತಂಕ. ಕಾಂಗ್ರೆಸ್ ವಿರುದ್ಧ ಟ್ವೀಟಾಸ್ತ್ರ ಪ್ರಯೋಗ ಮಾಡಿರೋದು ಬಿಜೆಪಿ. ಓಲೈಕೆ ರಾಜಕಾರಣ ಮಾಡ್ತಿದೆ ಅಂತೇಳಿ ಕೇಸರಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿರೋದು ಬಿಜೆಪಿ ಕಡೆಯಿಂದ. ಅಂದ್ರೆ ರೈತರ ಜಮೀನಿನಲ್ಲಿ ಪಹಣಿಯನ್ನು ತೆಗೆಸುವಂತ ಸಂದರ್ಭದಲ್ಲಿ ಅಲ್ಲಿ ವಕ್ಫ್ ಅನ್ನೋದು ನಮೂದಾಗಿದೆ ಅನ್ನುವಂಥ ವಿಚಾರ. ವಕ್ಫ್ ವಿವಾದದಲ್ಲಿ ಅನ್ನದಾತರು ಸಿಲುಕಿದ್ರ ಅನ್ನುವಂಥ ಪ್ರಶ್ನೆ. ಈಗ ಕಾಂಗ್ರೆಸ್ ಸರ್ಕಾರ ರೈತರ ಅಸ್ತಿತ್ವಕ್ಕೆ ಕುತ್ತು ತರ್ತಿದೆ. ಸರ್ಕಾರ ಓಲೈಕೆ ತುಷ್ಟೀಕರಣ ರಾಜಕಾರಣ ಮಾಡ್ತಿದೆ. ವಕ್ಫ್ ವಿವಾದದಿಂದ ಅನ್ನದಾತರಲ್ಲಿ ಆತಂಕ ಸೃಷ್ಟಿಸಿದೆ. ಇದು ರೈತನ ಮಾಲೀಕತ್ವದ ಹಕ್ಕು, ಭವಿಷ್ಯದ ಪ್ರಶ್ನೆ ಅಂತ ಆಕ್ರೋಶವನ್ನ ಹೊರಹಾಕಿರೋದು ಬಿಜೆಪಿ. ರೈತರನ್ನ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ಅಂತೇಳಿ ಬಿಜೆಪಿ ಈ ರೀತಿಯಾಗಿ ಟ್ವೀಟ್ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಜೊತೆಗೆ ಮಾಹಿತಿ ನೀಡೋದಕ್ಕೆ ಈಗ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಅನ್ವರ್ ಮಣಿಪಾಡಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್ ಈಗ ಮತ್ತೆ ರೈತರು ಆತಂಕದಲ್ಲಿ ಇರುವಂತ ಪ್ರಶ್ನೆ. ಈಗ ಯಾಕೆ ಈ ರೀತಿಯಾಗಿ ಪದೇ ಪದೇ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಅಥವಾ ರೈತರಿಗೆ ಆತಂಕ ತರುವಂತ ಕೆಲಸ ಯಾಕೆ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಈ ಸರ್ಕಾರ? ಅದು ಏನ್ ಹೇಳಿದ್ರೆ, ನಾನು ಆ ದಿವಸ ಕೊಟ್ಟ ವರದಿ ಪ್ರಕಾರ ಯಾವ ಆಸ್ತಿಗಳೆಲ್ಲ ಅದನ್ನು ಲಪ್ಟಾಯಿಸಿದಾರೋ ಆ ಲಪ್ಟಾಯಿಸನ್ನ ವಾಪಸ್ ತರಬೇಕು ಮುಂಚಿತವಾಗಿ. ಆ ಲಪ್ಟಾಯಿಸಿ ಆಸ್ತಿಗಳು ಯಾವಿದೆಯೋ ಅದು ಸರ್ಕಾರದ ಪಾಲಿಗೆ ಬಂದದ್ದು. ಅದು ಸರ್ಕಾರ ಆಸ್ತಿಯನ್ನ ಯಾರು ಲಪ್ಟಾಯಿಸಿದ್ದಾರೆ? ಲಪ್ಸಾಯಿಲಿಕ್ಕೆ ಯಾರ ದೊಡ್ಡ ದೊಡ್ಡ ನಾಯಕರಿದ್ದಾರೋ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವರೆಲ್ಲ ಲಪ್ಟಾಯಿಸಿದವ್ರೆ. ಅವರ ಹೆಸರುಗಳು ಬಹಳ ಸಲ ಪೇಪರ್ ಅಲ್ಲಿ ಅಲ್ಲಿ ಇಲ್ಲಿ ಬಂದಿತ್ತು. ಅದು ಒಂದು 6 ತಿಂಗಳ ಹಿಂದೆ ಪಾರ್ಲಿಮೆಂಟ್ ಅಲ್ಲಿ ಕೂಡ ಅವರ ಹೆಸರುಗಳೆಲ್ಲ ಬಂದಿತ್ತು. ಅಪ್ಪ ಯಾರು ಮಾಡಿಲ್ಲ, ಯಾರು ಮಾಡಿದಾರ ವಿಷಯವನ್ನ ನೀವು ಯಾರಾದ್ರೂ ಒಂದು ಹೆಸರು ಹೇಳಿದ್ರೆ ನಾನು ಹೇಳ್ತೇನೆ ಅವ್ರು ಇದ್ದಾರಾ ಇಲ್ವಾ ಅಂತ ಹೇಳಿ. ಈಗ ಈ ಆಸ್ತಿಗಳನ್ನ, ಅದು ವಕ್ಫ್ ಸಂಬಂಧಿಸಿದ ಆಸ್ತಿಗಳನ್ನ ಅದು ಹೇಗೆ ಹಿಂತಿರುಗಿಸಬೇಕು ಅಲ್ಲದೆ ಸರ್ಕಾರ ಅದು ರೈತರಿಗೆ ಕೊಡದಿದ್ರೆ ಅದನ್ನು ಕೊಡಬೇಕಾಗುತ್ತೆ. ಅದು ಆ ರೀತಿ ಬರ್ದಿದ್ರೆ ಈ ಕೆಲವು ಆಸ್ತಿಗಳೆಲ್ಲ ಅದು ರೈತರಿಗೆ ಕೊಡಬೇಕಂತೇಳಿ ಬರ್ದಿದ್ದ ಆಸ್ತಿಗಳಿರುತ್ತೆ, ಅದನ್ನ ವಕ್ಫ್ ಮಾಡಿರ್ತಾರೆ. ಆ ಆಸ್ತಿಗಳನ್ನ ಅವರವರಿಗೆ ನಾವು ಅದನ್ನ ಕೊಡಲೇಬೇಕಾಗುತ್ತೆ. ಅಂದ್ರೆ ರೈತರೆಲ್ಲ ಆಸ್ತಿ ವಕ್ಫ್ ಅವರಿಗೆ ಸೇರಿದ್ದ? ಯಾವುದು? ಈಗೇನು ಪಹಣಿಯಲ್ಲಿ ಹೆಸರು ಬಂದಿದೆಯಲ್ಲ, ಯಾವುದಲ್ಲಿ? ಈಗ ಪಹಣಿಯಲ್ಲಿ ವಕ್ಫ್ ಅನ್ನೋದು ನಮೂದಾಗಿದೆಯಲ್ಲ, ಹಾಗಾದ್ರೆ ಎಲ್ಲ ವಕ್ಫ್ಗೆ ಸೇರಿರೋದಾ ಹೇಗೆ ಅಂತ ಬಿಟ್ಕೊಡ್ಬಿಡ್ಬೇಕಾ? ಯಾರಿಗೆ ಬೇಕಾಗಿಲ್ಲ, ಸರ್ಕಾರದ ಜಾಗ ಉಂಟು ಸರ್. ಈಗ ರೈತರು ಹೇಳ್ತಾ ಇರೋದು ಸರ್ಕಾರದ ಹುನ್ನಾರದಿಂದಾಗಿ ಇದೆಲ್ಲ ಆಗ್ತಾ ಇದೆ ಅಂತ. ಇಲ್ಲಿ ತುಷ್ಟೀಕರಣ ಆಗ್ತಾ ಇದೆ, ಓಲೈಕೆ ರಾಜಕಾರಣ ನಡೀತಾ ಇದೆ. ಈಗ ಬಹಳಷ್ಟು ಮಂದಿ ಯಾರು ನಮ್ಮ ರೆಹಮಾನ್ ಖಾನ್ ಇರ್ಲಿ, ನಮ್ಮ ಖರ್ಗೆ ಇರ್ಲಿ, ಇವರೆಲ್ಲ ವಕ್ಫ್ ಆಸ್ತಿಯನ್ನು ಹೊಡ್ಕೊಂಡಿದ್ದಾರೆ. ಅವರ ಮೇಲೆ ಬೇಕಾದಷ್ಟು ರಿಪೋರ್ಟ್ ಕೊಟ್ಟಿದ್ದೇನೆ. ಅದು ರಿಪೋರ್ಟ್ ಯಾವ ಕಾರಣಕ್ಕೂ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಅದು ಸತ್ಯಾಸತ್ಯತೆ ಎಷ್ಟಿದೆ ರಿಪೋರ್ಟ್. ಅದರಲ್ಲಿ ಏನಿದೆಯೋ ಅದರ ಪ್ರಕಾರ ನಡಿಬೇಕಾದ್ದು. ಅದು ಬೇರೆ ಅದು ಸುಪ್ರೀಂ ಕೋರ್ಟ್ ಇಂದ ಕೂಡ ಅದರ ಪ್ರಕಾರ ಆಜ್ಞೆ ಇದೆ. ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್ ಅಂತೇಳಿ. ವಕ್ಫ್ ಆಸ್ತಿ ಅಂದ್ರೆ ಅದು ಸರ್ಕಾರಕ್ಕೆ ಸಲ್ಲಿದ ಆಸ್ತಿ. ಅದು ವಾಪಸ್ ತಗೊಳ್ಳೇಬೇಕಾಗುತ್ತೆ. ಈಗಿನ ಸರ್ಕಾರ ಯಾವ್ದಿದೆಯೋ ಅವರು ಅದನ್ನ ವಾಪಸ್ ತಗೊಳ್ಬೇಕಾಗುತ್ತದೆ. ಆದ್ರೆ ಅವರ ಜನರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಕಾರಣಕ್ಕಾಗಿ ಅದನ್ನು ಅವ್ರು ಹಿಂದೆ ತಗೊಳ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಸುಮ್ಮನೆ ನಾಮೇಶ ಆಡ್ತಾ ಇದ್ದಾರೆ. ಅಲ್ಲ ಸರ್, ಈಗ ರೈತರನ್ನ ತಮ್ಮದೇ ಜಮೀನಿನಲ್ಲಿ ಭಿಕ್ಷುಕರನ್ನಾಗಿ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಈಗ ಖಂಡಿತ ಅದು ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರ್ದಿದ್ರೆ ಅದು ಖಂಡಿತ ತುಷ್ಟೀಕರಣ ಮಾಡುತ್ತಾನೆ. ಅದು ಖಂಡಿತ ತುಷ್ಟೀಕರಣ ಮಾಡೋದು. ತುಷ್ಟೀಕರಣ ಅಲ್ಲದೆ ಬಹಳ ಅನ್ಯಾಯ ಮಾಡ್ತಿದ್ದಾರೆ. ಅದು ಅವರ ಪಕ್ಷದವರೇ
ಬಹಳಷ್ಟು ಮಂದಿ ಅವರ ಪಕ್ಷದ ಅದು ಲಪ್ಟಾಯಿಸಿದ್ದಾರೆ. ಹ್ಮ್ ಅವರಿಂದ ತೆಗಿಬೇಕಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಬೇರೆ ಇದೆ. ಹೌದು. ಅದು ತೆಗೆದು ಸರ್ಕಾರ ಅದನ್ನ ರೈತರಿಗೆ ತಕ್ಷಣ ಕೊಡ್ಬೇಕಾಗತ್ತೆ. ಈಗ ರೈತರು ಏನ್ ಮಾಡ್ಬೇಕು ಸರ್? ಈಗ ಯಾವುದು ರೈತರು ಏನ್ ಮಾಡ್ಬೇಕು? ಈಗ ರೈತರ ಪಹಣಿಯಲ್ಲಿ ಆ ರೀತಿ ವಕ್ಫ್ ಅನ್ನೋದು ನಮೂದಾಗಿದೆ ಅಲ್ಲ. ಹೋರಾಟ ಮಾಡದೆ ಈ ಸರ್ಕಾರ ಯಾವುದನ್ನು ಮಾಡಲ್ಲ. ಹೋರಾಟ ಖಂಡಿತವಾಗಿ ಸರ್, ಮಾಡ್ಬೇಕಾಗುತ್ತೆ. ಇನ್ನೊಂದು ಆರೋಪ ಏನಂದ್ರೆ ಈ ಜಮೀರ್ ಅವರು ಸಚಿವರಿದ್ದಾಗ ಆಗಿರೋದು ಎಲ್ಲ ಎಡವಟ್ಟುಗಳು ಅಂತ ಹೇಳಲಾಗ್ತಾ ಇದೆ. ಅದಕ್ಕಿಂತ ಮುಂಚೆ ಆಗಿದೆ ರೀ, ಬಹಳಷ್ಟು ಮುಂಚೆ ಆಗಿದೆ. ಅದೇ ಮುಂಚೆ ಆಗಿದೆ. ಸೇಮ್ ಇಬ್ರಾಹಿಂ ಇವರೆಲ್ಲ ಸೇರಿ ಖರ್ಗೆ ಅವರು, ಅವ ಕೆಲವು ತೀರಿ ಹೋದವರು, ಕಮಲ್ ಇಸ್ಲಾಂ ಅವರ ಕುಟುಂಬ ಬಹಳಷ್ಟು ಮಾಡಿದ್ದಾರೆ ಅವರು. ಓಕೆ 99. ಎಸ್, ಓಕೆ ಸರ್, ಥ್ಯಾಂಕ್ ಯು ಸರ್, PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.